ನಾನು 4-20 ದನಗಳು ಕಾಯುತ್ತೇನೆ. ಆದ ಕಾರಣ ಅವಕ್ಕೆ ಗುಡ್ದಾಗ ನಾ ಮೇಸಕ್ಕೆ ಹೋಗ್ಕನು. ಒಂದೊಂದು ದಿನ ಹೋಗ್ಲಿಕ್ಕೆ ಸುದ್ದಿ ತಾನ ಬರ್ತಾವೆ. ಗುಡ್ದಾಗ ಏಸ್ಬಿಟ್ನಂದ್ರೆ ತಾನ ಬರ್ತಾವೆ. ಇಟ್ಟು ಹೇಳಿ ನನ್ನ ಮಾತನ್ನು ಮುಗಿಸ. ವರ್ಷದೊಳಗೆ ಹಿಂಡ್ತಾವೆ ಎಷ್ಟು? ನಿಮ್ಮಲ್ಲಿ ಎಷ್ಟು 80 ದನಗಳದಾವ ಅಂತ ಹೇಳಿದ್ರಿ. 80ರೊಳಗೆ ಹಿಂಡು ಎಷ್ಟು ಅದಾವು, ಹಿಂಡು ಇದ್ದಂಥವು ಎಷ್ಟು ಅದಾವ? ಅವು ಒಂದು 7-8 ಇದಾವ್ರಿ. ಮೊನ್ನೆ ಒಂದು 7-8 ಇದಾವ್ರಿ. ಅವು ಯಾವ ನಿಂದಿರ್ತಾವ್ರು ನಿಂದ್ರಂಗಿರಿ, ಬದಿತಾವು. ಒಂದು ಹೆಣ್ಮಕ್ಳು ಹೆಣ್ಕೋತಾರ್ರಿ. ನಮ್ಮ ಸನ್ನಿದಾಗ ಹೊರಗೂಡಂಗಿಲ್ಲ, ಮೇಸ್ತಿಂಡಿ ಇಟ್ಟಾರಿ. ಆದ್ರೆ ಹೆಣ್ಮಕ್ಳು ಮಾತ್ರ ಏನೂ ಮಾಡ್ಬಿಡಂಗಿಲ್ಲ. ಅವ್ರೇನು ಬಡ್ಯಾಗ ಹೋಗಿ ಅಗರ್ಗೆ ಹೆಣ್ಕೋತಾರ್ರಿ. ಅವ್ರು ಏನೂ ಮಾಡಿದಲ್ರಿ. ಅವರು ಕಿಲಾರಿ ಜವಾರಿ ಹಾಕ್ಳದವ್ರಿ. ಈಗ ನೀವು ಹಾಲನ್ನು ಏನು ಮಾಡ್ತೀರಿ? ಬರೀ ಹಾಲನ್ನು ಏನು ಮಾಡ್ತೀರಿ? ಹಾಲು ಮಾರಂಗಿಲ್ರಿ. ಎಲ್ಲ ಅವಕ್ಕ ಕರ್ಗೋಳ್ಗೆ ಬಿಟ್ಕೊತ ಬಂದನ್ರಿ. ಲಾಪನಾದ್ರೆ ಸಾಕಂತ ಹಾಲನ್ನು ಅವನೇನು ಮಾಡಲ್ರಿ. ಅವನೇನು ಮಾಡಲ್ರಿ. ಎಮ್ಗಳು ಒಂದು 4-5 ಇದಾವ್ರಿ. ಅವನ ಹಿಡ್ಕೋತೀರಿ. ಆಡುಗಳು ಒಂದು 50 ಇದಾವ್ರಿ. ಆಡುಗಳ ಎಮ್ಗಳ ಹಿಡ್ಕೊಂಡು ನಾವು ಉಣ್ತೀವ್ರಿ. ಇವು ಆಕಳುಗಳು ಅಂತ ಹಿಂಡಿ ಇಲ್ರಿ. ನಾವು ಅವತ್ತೂ ಹಿಂಡ್ಕೋತೀವಿ. ಸುಮ್ ನಮ್ಗೆ ಕೊಳೆ ಮಾದಾಗ ಅಪ್ಸಕ್ಕೆ ದೇವರಿಗೆ ಅದು ಬೇಕಾದು ಅಂದ್ರೆ ಮತ್ತು ಹಿಂಗೆ ಬಂದು ಅಂದ್ರೆ ಹಿಂಡ್ಕೋತೀವ್ರಿ. ಮತ್ತು ಇನ್ನು ಹೋದಾಗ ನಾವು ಹಿಂಡ್ಕೊಳಂಗಿಲ್ರಿ. ಎಲ್ಲ ಕರಿಗೆ ಬಿಟ್ಬಿಟ್ಟೆ. ಈಗ ನಾವು ನಿಮ್ಮ ವಿಡಿಯೋ ನೋಡಿದ್ವಿ. ಹ್ಞೂ ರೀ. ಪ್ರತಿ ದಿವಸ ಅವಾಗ ಗುಡ್ಡಕ್ಕೆ ಹೋಗ್ತಾವ ಬರ್ತಾವ. ಹ್ಞೂ ರೀ. ಮಳೆಗಾಲದ ಸಮಯದೊಳಗೆ ಅವ ಹೆಂಗ್ ಮಾಡ್ತೀರಿ ಮೇವಿಗೆ? ಮಳೆಗಾಲದಾಗ ತೀರಾ ಮೇವು ಆಗಿದ್ರೆ ಮೇದ್ ಬರ್ತಾವ್ರಿ. ಇನ್ನು ಬ್ಯಾಸಿಗೆ ನಾಟಿ ಗೋಳ್ ಬರ್ತೈತ್ರಿ. ಬ್ಯಾಸಿಗೆ ಗೋಳ್ ಬರ್ತೈತ್ರಿ. ಅಟ ನೀರಪ್ಪಾರ ಕುಡಿಸ್ಕೊಂಡು ಬರ್ತೇನೆ ರೀ. ಬರೋಣ ಮತ್ತು ಬರೋಣ ಅಟ್ ಕಣಿಕಿ ಹಾಕ್ತೇನೆ ರೀ. ಸಂಜೆ ಮಾಡಿ ಹರ್ಯಾಗೇನು ಹಾಕಂಗಿಲ್ಲ. ಹೆಂಗೆ ಹೊಡೆದು ಬಿಡ್ತೀನಿ. ಹೊಲ ಒಂದು 4 ಎಕರೆ ಐತ್ರಿ. ಕಬ್ಬ, ಬಾಳಿ, ಒಟ್ಟು ಸರ್ಕಾರ ಹುಲ್ಲು ಐತೇನೆ ರೀ. ಕರಗೋಳಿಗೆ ಅದು ಅಂತೇಳಿ 1 ಎಕರೆ ಅದಕ್ಕೆ. ಈಗ ನಿಮ್ಮ ಆಕಳಗಳಿಂದ ಹೋರಿಕರುಗಳು ಬರ್ತಾವಲ್ಲ, ಹೋರಿಕರುಗಳನ್ನ ಏನ್ ಮಾಡ್ತೀವಿ? ಹೋರಿಕರುಗಳನ್ನ ಮಾರ್ತೀವಿ. ಎಷ್ಟು ವಯಸ್ಸಕ್ಕೆ ಮಾರ್ತೀರಿ? ಅವ 1 ವರ್ಷ 2 ವರ್ಷಕ್ಕೆ ಮಾರ್ತೀವಿ. ಜೋಪಾನ ಮಾಡಿದ್ದಿಂದ ಆದ್ಮೇಲೆ 20,000 30,000 ಮಾರ್ತಾವ್ರಿ. ಜೋಡಿ 2 ವರ್ಷ 2 ವರ್ಷದ್ದು ರೀ. ನಾನು 40 ವರ್ಷ ಆತ್ರಿ ಮಾಡ್ಕೊತ ಬಂದಿನ್ರಿ. ಹಂಗ ಹ್ಞೂ ರೀ. ಕಡಿಕೆ ಕೊಂಡು ತರ್ತೇನ್ರಿ. ಏನು ಒಂದು ಟೇಲರ್ ಕಣಿಕೆ 10,000 ಗಟ್ಲೆ ಹೇಳ್ತಾರ್ರಿ. ಕೊಡಬೇಕಾಗಿ ತಾನು ಬಿಗಬೇಕ್ರಿ. ಏನಾರು ಮಾಡಾರ ಇವು ಏನೆಲ್ಲ ಒಂದು 10-15 ಟೇಲರ್ ತಂದು ಹೋಗಿರ್ತೇನೆ ರೀ. ಅದಕ್ಕೂ ಹೊತ್ತಾಗಿಲ್ರಿ. ಒಂದರಿಂದ ತಾರು ಒಂದು ಜಪಾಟಿ ಹಚ್ಕೊಂಡ್ ಕೂತ್ ತಿಂದು ಬಿಡ್ತಾವ್ರಿ. ಒಟ್ಟ ಹಾಗೆ ಮಾಡ್ತಾವ್ರಿ. ಏಟದ್ರಿ ಹೊಲ ರೀ ನಮ್ಗೆ ಇಲ್ಲ. ಮತ್ತೆ ಬೇರೆದವರು ಪಾಲನೆ ಮಾಡಿದಾರ. ಬೇರೆದು ಅವರು ಒಂದು 4 ಎಕರೆ ಮಾಡೀನ್ರಿ. 18 ಕೂಡಿ ಹಂಗ ಕೊಡ್ತೇನೆ. ಈ 80 ದನಗಳಿಗೆ ಮೇವು ಹಾಕುವಷ್ಟು ಸಾಮರ್ಥ್ಯ ಏನಾಗ್ತದ ಅಂತಂದ್ರೆ 80 ಎಕರೆನೇ ಹೊಲ ಬೇಕಲ್ಲ. ಹೌದಾ? 80 ಎಕರೆ ಹೊಲ ಇದ್ದಾಗನ ಏನಾಗ್ತದ ಅಂದ್ರೆ ಆ ಸಾಮರ್ಥ್ಯ ನಮಗೆ ಬರ್ತದ ಅಂತ ಕನ್ನಡ. ಯಾಕಂದ್ರೆ 1 ಎಕರೆ ನೀವು ಸತತವಾಗಿನೂ ಸಹಿತ ಮೇವಿನ ಬೆಳೆಗಳನ್ನ ಬೆಳೆದ್ರೂ ಕೂಡ ಸಹಿತ ಆ 80 ದನಗಳಿಗೆ ಆಗಂಗಿಲ್ಲ ಅಂತ. 1 ತಿಂಗಳು ಆಗಂಗಿಲ್ಲ. ನಮ್ಮ ಹೊಲಕ್ಕೆ ಖಾಲಿ ಆದ್ರೆ ಹಾಕ್ತೇನೆ ರೀ. ಇಲ್ಲಾಂದ್ರೆ ಮಾರಿ ಬಿಡ್ತೇನೆ ರೀ. ಈ ಆಕಳ 4-20 ಸಾವಿರ ತಕ್ಕ ಮಾರಿದ್ರಿ. ಗುತ್ತಿಗೆನ ಮಾರಿ ಬಿಡ್ತೇನೆ ರೀ. 80,000 4-20 ಅಂತ 80,000 ಲೆಕ್ಕ ಹೇಳಿದ್ರು. ಹಾಗಾದ್ರೆ ಯಾಕಂದ್ರೆ 20 ಲಕ್ಷದಾಗ ಹೇಳಿದ್ರು ಅವರು. 3, 4, 5 ಅಂತ ಹೇಳ್ತಾರೆ. ಈಗ ನೀವು ಗೋವಿನಿಂದ ಸಗಣಿಯಿಂದ ಏನಾದ್ರು ಉಪ ಉತ್ಪನ್ನಗಳನ್ನ ಮಾಡಿದಿರಿ ಅಥವಾ ಬೇರೆ ಏನಾದ್ರು? ಏನಿಲ್ರಿ, ಮಾರೋದು ಮಾಡೇನ್ರಿ. ಇಲ್ಲ ಹೊಲಕ್ಕೆ ಹಾಕಿನಾರ 4-5 ವರ್ಷ ಗಟ್ಲೆ ಕಬ್ಬ, ಬಾಳಿ, ಅರಿಶಿನ ಮಾಡಿದ್ರೆ ಕೆಟ್ಟ ಬೆಳಿತೈತ್ರಿ. ಅದಕ್ಕೇನು ಹಾಕೋದು ಕೊಳಿ ಮೇಲೆ ನೀ ಸರ್ಕಾರ ಗೊಬ್ಬರನ ಹಾಕೋದು ಕೊಳಿ ಮೇಲೆ. ಮತ್ತು ಹೆಚ್ಚಾತಿ 1 ಲೀಟರ್ ದಟ್ಟ ಬಾಳಿ ಗಿಡಗಳಿಗೆ ಹಾಕಿರ ನಡಿತೈತ್ರಿ. 2 ಲೀಟರ್ ಹಾಕಿರ ಗಿಡನ ಮನೆಗೆ ಹೋಗಿಬಿಡ್ತೈತ್ರಿ. ಭಾಳ ಪ್ಯೂರ್ ಇರ್ತೈತ್ರಿ ಅದು ಹುಚ್ಚಿ. ಮತ್ತು ಮನುಷ್ಯಾಗಾದ್ರೂ ಭಾಳ ಆರೋಗ್ಯ ರೀ. ಅದ್ರ ಸನಿದಾಗ ನಾವು ಕಾಯ್ಕೊತ ಏನು ಅದ್ರ ವಾಸನೆ ಬಡಿದ್ರೆ ನಮ್ಮ ರೋಗನೂ ಬರಂಗಿಲ್ಲ ರೀ. ನಮ್ಮ ವಯಸ್ಸು ಎಷ್ಟಾಗಿದೆ ಅಂತ ಹೇಳ್ಬಿಡ್ರಿ. ಈಗ ನಮಗೊಂದು ವಯಸ್ಸು 68 ವರ್ಷ ಆಗೈತ್ರಿ. 70 ಆಗದಿರಿ ಅಂದ್ರೆ ಈಗ ನೀವಿನ್ನೂ ನಿರೋಗಿ ಆಗಿದ್ದೀರಿ. ಅದು
ಅಂತ ಹೇಳ್ತಾರೆ, ಕುರಿ ಮುಖ ಅಂತ ಹೇಳ್ತಾರೆ. ನಾವು ಆಗ ಹಂಗೆ ಇರ್ಸವ್ರಿ ಹಂಗ ನಮ್ದಾಗದ ಈಗಿನ ನಮ್ಗೆ ಗೊತ್ತಾಗಿಲ್ಲ ಇಲ್ರಿ ನನ್ನ ಮಾತಿಗೆ ಈಗ ನಮ್ಮ ರೈತ ಸಮೂಹಕ್ಕೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ? ಹೆಂಗ್ರಿ ಒಂದ್ ಮಾತಿನೊಳಗೆ ನೀವು ಈ ನಾವ್ ಇಷ್ಟೆಲ್ಲ ಜನ ಕುಳಿದೇವಲ್ಲ, ಇವ್ರಿಗೆ ಏನ್ ನಿಮ್ಮ ಸಲಹೆ ಕೊಡ್ತೀರಿ? ಧನ್ಯವಾದಗಳನ್ನು ಕೊಡ್ತೇನೆ. ಅವ್ರಿಗೆ ಏನ್ ಮಾಡಕ್ ಸಾಧ್ಯತೆ ಐತೆ ಅಂತ ಮಾಡ್ರಿ ಅಂತ ಹೇಳ್ತೀವಿ ನಾವು. ಅವ್ರಿಗೆ ಮಾಡ್ತಾ ನಮ್ಗತ್ತೆ ಅವು ಹೋಗೋಣ ಕಾಕ್ಬಾಡ್ರ ಅವು ಯಾರಿಗೂ ರೋಗ ಬರಂಗಿಲ್ಲ ಅಂತ ಕುರಾನ್ದಾಗ ಗುಡ್ದಾಗ ಹಾಕೋಕ್ಕಿವೋ ಕುರಾನ್ ಬರ್ತೈತಿ ಬಾಯಿ ಬಜಾಳಿ ಹಾಕೊಂಡು ಹಂಗ ತಿರ್ಗಾಡ್ತಾರ. ನಾ ಹಂಗ ಹೋಗ್ತೀನಿ ಹಂಗ ಬರ್ತೀನಿ ಗುಡ್ದಾಗ ಹಂಗ ಹೋಗ್ತೀನಿ ಹಂಗ ಬರ್ತೀನಿ. ಕರೋನಾ ಅವಧಿ ಒಳಗ್ರೆ ಕುರಾನ್ದಾಗ ಎಲ್ಲರೂ ಲಾಕೊಂಡು ನಿಂತ್ರಿ ಅದ್ರಾಗ ನಾ ಗುಡ್ಡಕ್ಕೆ ಹೋಗ್ತೀನಿ ಅಷ್ಟು ಕೂಡ ಏನೂ ಆಗಿಲ್ರಿ ನನಗೆ. ಏನು ಹಾಕಿಲ್ಲ ಹಾಕೋದ ಗೊತ್ತಿಲ್ಲ ನನಗೆ. ಎಲ್ಲರೂ ಬಜಾರಿಗೆ ಹಾಕೊಂಡು ತಿರ್ಗಾಡಿರ್ತಾರೆ ನನಗೆ ಏನೂ ಆಗಿಲ್ರಿ. ಅದ್ರ ಪುಣ್ಯದಿಂದ ನಮ್ಗೆ ಬೆಳೆದಾಗಿತ್ತು. ಆಮೇಲೆ ಇನ್ನೊಂದ ಕಡೆ ಪ್ರಶ್ನೆ, ಯಾರಾದ್ರೂ ನಮ್ಮಲ್ಲಿ ನಮ್ಮ ಸದಸ್ಯರು ಆಕಳುಗಳನ್ನ ಕೇಳಿದ್ರೆ ಮಾರೋದಕ್ಕೆ ನೀವೇನಾದ್ರು ಏನ್ರಿ ಮಾರಿಲ್ರಿ ಮಾರಿಲ್ರಿ ಕರ್ಕೊಳ್ಳೋದು ಏನ ಯಾವಾಗ ಒಟ್ಟು ಮಾರಿಲ್ರಿ. ಅವ್ನ ಹೋರ್ಗಳು ಮಾರಿಕೊತ್ ಬಂದನ್ರಿ ಕರ್ಗಳು ಮಾರಿಲ್ರಿ. ಹಿಂಗಾಗಿ ದಟ್ಟಾಗ್ಯಾವ್ರಿ. ಗೋ ಸಂಪತ್ತನ್ನ ಅವ್ರು ಕೊಡೋದಿಲ್ಲ ಅಂತ ಹೇಳಿ ತೀರ್ಮಾನ ಮಾಡಿದಾರೆ. ನೀವು ಯಾರು ಕೇಳಕ್ ಹೋಗ್ಬಾರ್ದು. ಕಾಯೋದವ್ರು ಮುಂದಿನ ಹೋಗ್ಲಿಲ್ಲ ವರ್ಷ ಹೋಗಿ ಬರ್ತಾವ್ರಿ. ಒಂದಿನ ಎಲ್ಲಾರು ನೋಡಿ ಬಂದ್ಬಿಡ. ಗುಡ್ದಾಗ ಏರ್ಸಿ ಬಿಟ್ಟಿನಂದ್ರ ತಾನ ಹೋಗಿ ಬರ್ತಾವ್ರಿ. ನಾಯಿ ಒಂದ್ ಐತ್ರಿ ಅದ್ರ ಗುಡನ ಹೋಗಿ ಬಿಡ್ತೈತ್ರಿ. ದಿನ ರೋಡನ ಐತಿ ಅದಕ್ಕೇನು ಉಪ್ಪು ಹಾಕಲ್ರಿ. ಒಪ್ಪತ್ತ ಊಟ ಮಾಡಿ ಹೋಗ್ರಿ. ಚಂಜಿ ಮಾಡಿ ಬಂದಾಗ ಊಟ ಮಾಡತ್ರಿ. ಹರ್ಯಾಗ ಹಾಕಿರ ಕೂಳ್ ಹಾಕಿರ ಅದನ್ನ ನೋಡ್ಕೊತ ನಿಂದಿರ್ತೈತಿ. ಅದು ಹೋಗಿ ಬರ್ತೈತ್ರಿ. ಹರ್ಯಾಗ ಬಿಟ್ಟು ಗಜ್ಗಿನ ಅದನ್ನ ನಾಯಿ ದನಗಳು ಕರ್ಕೊಂಡ್ ಹೋಗ್ಬಿಡ್ತೈತಿ. ಮುಂದೆ ರೋಡ್ ಆಗಿಬಿಟ್ಟೈತ್ರಿ. ನೀರಾವರಿ ಐತ್ರಿ. ಬೋರ್ ಅದಾವ್ರಿಂದ ಎಡ ಕಿನಾಲ್ ನೀರು ಐತ್ರಿ. ಟ್ರ್ಯಾಕ್ಟರ್ ಒಂದು ಐತ್ರಿ. ಈ ಸುಮ್ ಕಣಿಕೆ ತೋರೋ ಸಂಬಂಧ ಅದನ್ನ ದೂರಿನ ಕಣಿಕೆ ಸೂರ್ಯ ಸುಡ್ತಿರ್ತಾರ್ರಿ. ಒಟ್ಟು ತಗೊಂಬರಿ ನಾನು ತಗೊಂಬರ್ತಾರ ಹುಡುಗರು. ಇಬ್ರು ಮಕ್ಳದಾರ್ರಿ. ತಗೊಂಬರ್ತಾರೆ ಒಂದ್ ಎರಡು ಆಳು ಕರ್ಕೊಂಡು. ಇಲ್ಲ ಆದ್ರೂ ನಿಮ್ಗೆ ಸಹಾಯ ನಿಮ್ಮ ಜೊತೆಗೆ ಸಹಾಯ ಮಾಡ್ಲಿಕ್ಕೆ ನಿಮ್ಮ ಕುಟುಂಬ ಅದಾರ. ನೌಕರಿ ಅದಾರ ಅಲ್ರಿ ಯಾರೂ ಮಾಡಿಲ್ರಿ. ಹುಡುಗರು ಸಾಲಿ ಕಲ್ತಾವು ಅವು ಮಕ್ಕಳು. ಅವ ಬಿಡ್ಯಾವ್ ನಾ ಕಡ್ದಾನ್ರಿ, ಸಣ್ಣವು ನಾ ಕಡ್ದಾನು. ಹಿಂಗಾಗಿ ಅವಕ್ಕೂ ಸರಗಡ್ ಸಾಲಿ ಕಲ್ತಿನ ಕರೆ ಕಲಿಸ್ರು ಯಾವ ಮಾಡ್ಲಿಲ್ರಿ. ಕುರಿ ಮರಿ ಆಡೋದನ ಕರತ್ತೀವಿ ಹಿಂಗ. ಒಳ್ಳೆ ಗೋ ಸಂಪತ್ತನ್ನು ಸಾಧನೆ ಮಾಡಿದಿರಿ. ನಮ್ಮ ದೇಶಕ್ಕೆ ಇನ್ನೂ ನಿಮ್ಮಂತ ಹಿರಿಯರ ಗೋ ಸಂಪತ್ತು ಸಾಕಣೆನೂ ಇರಲಿ, ಅದ್ರ ಜೊತೆಗೆ ಹಿರಿಯರ ಆಶೀರ್ವಾದನೂ ಕೂಡ ನಿಮ್ಮ ಕುಟುಂಬ ಮತ್ತು ನಮ್ಮ ಜನಗಳ ಮೇಲೆ ಇರಲಿ ಅಂತ ಹೇಳಿ ನಮಗೆ ಎಲ್ಲರಿಗೂ